ಏನೋ ಗೆಳೆಯ, ಯಾಕೋ ನಿನ್ನ ಸ್ವರ ಒಂಥರ ಇದೆಯಲ್ಲ, ಏನಾಯ್ತು? ಒಂದು ಸಣ್ಣ ಸಮಸ್ಯೆ ಆಯಿತು ಕಣ. ಸಮಸ್ಯೆನಾ? ಏನು? ಒಂದು ಜಯದೇವ್ ಬಂದಿದ್ದ ಇಲ್ಲಿಗೆ. ಜಯದೇವ್ ಅಲ್ಲಿಗೆ ಬಂದಿದ್ದ? ಯಾಕೆ? ಯಾರಿಗೆ ಗೊತ್ತೋ, ಶನಿ ಇಲ್ಲಿಗೂ ಬಂದಿತ್ತು. ಏನಾಯಿತು? ಮಹಿಮಾ ಸಿಕ್ಕಾಪಟ್ಟೆ ಆವಾಜ ಕಳಿಸಿದ್ಲು. ಕಿರಿಕಾಗುತ್ತೇನೋ ಅಂತ ಟೆನ್ಷನಲ್ಲಿದ್ದೆ. ಸದ್ಯಕ್ಕೆ ಆ ಥರದ್ದೇನೂ ಆಗಲಿಲ್ಲ. ನನಗೂ ತುಂಬ ಕೋಪ ಬಂದಿತ್ತು ಗೆಳೆಯ. ಹೆಚ್ಚು ಕಮ್ಮಿ ಮಾಡೋದು ಬೇಡ ಅಂತ ಕಂಟ್ರೋಲ್ ಮಾಡಿಕೊಂಡೆ ಅಷ್ಟೇ. ಅವ್ನು ಸುನೀಲ್ ಆರಾಮಾಗಿದ್ದಂತಾನೆ? ಹಾಂ, ಬೇರೆ ಏನು ತೊಂದರೆ ಆಗಲಿಲ್ಲ. ಎಲ್ಲರೂ ಓಕೆನೆ. ವಿಷಯ ನನಗೆ ಗೊತ್ತಿರಲಿ ಅಂತ ಫೋನ್ ಮಾಡಿದೆ ಅಷ್ಟೇ. ಸರಿ, ಬೇರೆ ಏನಾದರೂ ಇದ್ದರೆ ಹೇಳು, ನಾನು ಬರ್ತೀನಿ. ಸರಿ ಗೆಳೆಯ, ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ಬಾಯ್. ಮಹಿ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ? ನೋಡು ಜೀವ, ಮಲ್ಲಿಗೆ ಅವನು ಎಷ್ಟು ಅನ್ಯಾಯ ಮಾಡಿದ್ದಾನೆ. ಅವಳ ಲೈಫಲ್ಲಿ ಎಷ್ಟು ಖುಷಿಯಾಗಿರ್ಬೇಕಾಗಿತ್ತು. JD ಬ್ರೋನ ಎಷ್ಟು ಪ್ರೀತಿಸ್ತಾ ಇದ್ಲು, ಎಷ್ಟು ಇನ್ನೋಸೆಂಟ್ ಆಗಿದ್ಲು. ಆದರೆ ಅವನು ಮದುವೆ ಆಗಿ ಒಂದು ದಿನಾನು ಅವಳನ್ನ ಖುಷಿಯಾಗಿ ನೋಡ್ಕೊಳ್ಳೇ ಇಲ್ಲ. ಅವಳ ಲೈಫ್ನ ಹಾಳು ಮಾಡಿದ್ದಲ್ದೆ ಇನ್ನೊಂದು ಹುಡುಗಿನ ಮದುವೆ ಆಗಿ ಅವನು ಮಾತ್ರ ಹಾಯಾಗಿದ್ಬಿಟ್ಟ. ಇಷ್ಟಾದ್ರೂ ಅವನಿಗೊಂದು ಸ್ವಲ್ಪನೂ ಗಿಲ್ಟ್ ಫೀಲಿಂಗು ಕೂಡ ಇಲ್ಲ. ಛೇ, ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಅನ್ಸತ್ ನನಗೆ. ಮತ್ತೆ ಅವನು ಇಲ್ಲಿಗೆ ಬಂದು ಆ ಹುಡುಗನ ಜೊತೆ ಮಾತಾಡ್ತಾ ನಿಂತಿದ್ದಾನೆ. ಕೇಳಿದ್ರೆ ಏನೂ ಇಲ್ಲ ಅಂತ ಸುಮ್ಮನೆ ಹೋಗ್ತಿದ್ದಾನೆ. ನನಗೇನೋ ಅವನಿಗೆ ಮದ್ವೆ ಕಲ್ಲು ಹಾಕೋದಕ್ಕೆ ಮತ್ತೇನೋ ಪ್ಲಾನ್ ಮಾಡ್ತಿದ್ದಾನೆ ಅಂತ ಡೌಟ್ ಆಗ್ತಿದೆ ಜೀವ. ಹಾಗೇನಾದ್ರೂ ಆದ್ರೆ ನಾನಂತೂ ಅವನನ್ನು ಸುಮ್ಮನೆ ಬಿಡಲ್ಲ. ಅವನಿಗೇನ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಸಿಟ್ಟಿದೆ ನನ್ಗೆ ಅವನ ಮೇಲೆ. ಪಾಪ ಮಲ್ಲಿ ಅಂತವಳಿಗೆ ಮೋಸ ಮಾಡ್ದ. ಅವನಿಗೆ ಮಾತ್ರ ಕ್ಷಮೆ ಅನ್ನೋದೇ ಇಲ್ಲ ಜೀವ. ಅವನನ್ನ ನಾನು ಅಣ್ಣ ಅಂತ ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಅವನು ನನ್ನ ಅಣ್ಣನೇ ಅಲ್ಲ. ನನಗೂ ಅವನಿಗೂ ಇನ್ಯಾವ ಸಂಬಂಧನೂ ಇಲ್ಲ. ಎಂತ ಹೇಸಿಗೆ ಕೆಲಸ ಮಾಡಿದ್ದಾನೆ. ಅವ್ನ ನೆರಳು ಕಂಡ್ರು ನನ್ಗೆ ಅಸಹ್ಯ ಅನ್ಸತ್ತೆ. ಅಲ್ಲ, ಹೀಗೆಲ್ಲ ಮಾಡೋದಕ್ಕೆ ಅವನ ಮನಸ್ಸಾದ್ರೂ ಹೇಗ್ ಬರುತ್ತೆ? ಮನುಷ್ಯತ್ವ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಅವನ್ಗೆ. ಮಹಿಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತು ಕೇಳಿಸ್ಕೊಂಡೆ, ತುಂಬಾ ಖುಷಿ ಆಯಿತು ಅನ್ನೋದಕ್ಕಿಂತ ಇಷ್ಟೊಂದೆಲ್ಲ ಕೇರ್ ಮಾಡ್ತಾ ಇದ್ದೀರಲ್ಲ, ನಾನು ಒಬ್ಬಂಟಿ ಅಲ್ಲ ಅಂತ ಅನ್ನಿಸ್ತು. ನೀನ್ ಯಾವತ್ತೂ ಒಬ್ಬಂಟಿ ಅಲ್ಲ ಮಲ್ಲಿ. ನಮ್ಮ ಅಣ್ಣಂಗೆ ನೀನೇನು ಅಲ್ಲದೆ ಇರ್ಬೋದು, ಆದ್ರೆ ನಮಗ್ ನೀನ್ ಬೇರೆ ಅಲ್ಲ, ನಮ್ಮಲ್ಲಿ ಒಬ್ಳು. ನಮ್ಮಣ್ಣ ನಿನಗೆ ತುಂಬಾ ದ್ರೋಹ ಮಾಡಿದಾನೆ. ಆದ್ರೆ ನಮ್ ಗೌತಮ್ ಅಣ್ಣ ಅತ್ಗೆ ನಿನ್ಗೆಲ್ಲ ಒಳ್ಳೇದೇ ಮಾಡ್ತಿದ್ದಾರೆ. ಅದಷ್ಟೇ ನಮಗ್ ದೊಡ್ಡ ಸಮಾಧಾನ. ನಾವ್ ಮಾಡಿದ ಪಾಪ ಇಷ್ಟಾದ್ರೂ ಕಮ್ಮಿ ಆಗ್ತಿದ್ಯಲ್ಲ ಅಂತ. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಮಲ್ಲಿ. ನನ್ನ ಸಪೋರ್ಟ್ ನಿನ್ಗೆ ಯಾವಾಗ್ಲೂ ಇರುತ್ತೆ. ಈ ಮದ್ವೆ ಚೆನ್ನಾಗಾಗ್ಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ನಮ್ಮೆಲ್ಲರ ಆಸೆ ಕೂಡ. ನೀನ್ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯ ಮಲ್ಲಿ, ಚೆನ್ನಾಗಿರ್ತೀಯ. ಸಾಕು ನಿಲ್ಲಿಸ್ತೀರಾ? ಇದು ಕಣ್ಣೀರು ಹಾಕೋ ಸಮಯ ಅಲ್ಲ, ನಗು ಖುಷಿ ತುಂಬಿರೋ ಸಮಯ. ನೋಡಿ, ಬೇಡದೇ ಇರೋ ವಿಷಯ, ಬೇಡದೇ ಇರೋರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಮ್ಮ ಫೋಕಸ್ ಏನಿದ್ರು ಮದುವೆ ಬಗ್ಗೆ ಇದ್ರೆ ಮಾತ್ರ ಸಾಕು. ನೋಡಿ, ನಿಮ್ಮ ಲೈಫು ಈಗ ಹೊಸ್ದಾಗಿ ಶುರು ಆಗ್ತಿದೆ. ಈ ಹಿಂದೆ ನಿಮ್ಗಾಗಿರೋ ನೋವನ್ನೆಲ್ಲ ಪಕ್ಕಕ್ಕಿಟ್ಟು ಮುಂದೆ ನಿಮಗೆ ಅಂತ ಕಾಯ್ತಿರೋ ಖುಷಿ ಮೂಮೆಂಟ್ಗಳನ್ನ ವೆಲ್ಕಮ್ ಮಾಡಿ. ನಾನು ಹೇಳಿದ ಅರ್ಥ ಆಯ್ತಾ? ಹಲೋ, ಮೂರ್ ಕಪಲ್ಸ್, ಬೇಗ ಬನ್ನಿ, ಟೈಮ್ ಆಯ್ತು. 5 ಗಂಟೆ ಮೇಲೆ ನಾವು ಕೆಲಸ ಮಾಡಲ್ಲ. 6 ಗಂಟೆ ಆಯ್ತಿದ್ದಂಗೆ ಕೈ ಕಾಲೆಲ್ಲ ನಡುಗ್ತವೆ. ನೋಡಿ, 1 more ಫೋಟೋಗ್ರಾಫರ್ ಕರೀತಾ ಇದ್ದಾರೆ. ಅವ್ರು ಸೀರಿಯಸ್ ಆಗೋದಕ್ಕೂ ಮುಂಚೆ ನಾವು ಹೋಗ್ಬೇಡ. ಸರ್, ನಿಜ ಹೇಳಿ, ರಾತ್ರಿ ಜಾಸ್ತಿ ಬಿಟ್ಕೊಂಡಿರ್ತಾನೆ, ಬೆಳಗ್ಗೆ ಬಾಯಲ್ಲಿ ಬಿದ್ದಿದ್ದು. ಲೋ ಆಂಗಲ್ ಕಣ. ಓಕೆ ಸರ್, ಓಕೆ. ಸತ್ಯ, ನಾನು ಒಬ್ಬನೇ ಇದ್ದಾಗ ಹೇಳ್ದ, ಅವ್ರ ಮುಂದೆ ಹೇಳಿದ್ದೀರ, ಮರ್ಯಾದೆ ಹೋಗ್ಬಿಟ್ಟಿರೋದು. ಸಾರ್ ಬೇಗ ಬನ್ನಿ ಸಾರ್. ಹಾಂ ಮಲ್ಲಿ ಮಗನೇ, ಫೋಟೋಸ್ ಎಲ್ಲ ಇದರಲ್ಲಿದೆ. ನಿಧಾನವಾಗಿ ನೋಡಿ. ಇಷ್ಟ ಆಗಿದ್ದ ಫೋಟೋ ಎಲ್ಲ ಒಂದು ಫೋಟೋಲ್ಲಿ ಹಾಕಿಡಿ. ಯಾವುದು ಇಷ್ಟ ಆಗಲಿಲ್ವಾ ತಲೆ ಕೆಡಿಸ್ಕೊಬಿಡಿ, ರೀಶೂಟ್ ಮಾಡಿಸೋಣ. ಹಾಂ, ಹ್ಞೂ,
ಫೋಟೋಗ್ರಾಫರ್ ಎಲ್ಲೂ ಹೋಗಲಿಲ್ಲ. 6 ಗಂಟೆ ಅಂತ ಸುಮ್ಮನೆ ಡವ್ ಮಾಡ್ತಾ ಇದ್ದ. ತಾನೇ ಕೊಟ್ಟಿದ್ದೀನಿ, ಕುಡ್ಕೊಂಡು ಕೂತಿದ್ದಾನೆ. ಅವನೇ ಐಡಿಯಾ ಕೊಟ್ಟಿದ್ದು, ಚೆನ್ನಾಗಿಲ್ಲ ಅಂದ್ರೆ ಹೇಳಿ ಸರ್ ರೀಶೂಟ್ ಮಾಡೋಣ ಅಂತ. ತಗೊಳ್ಳಿ, ನೋಡ್ತಾ ಇರಿ. ಹಾಂ, ಇವ್ರು ನೋಡ್ತಾ ಇರಲಿ, ನಾವು ಸ್ವಲ್ಪ ಬಿಟ್ಕೊಂಬರೋಣ. ಇದೊಂದು ಕಾಫಿ ನೋಡ್ತಾ ಇರಿ. ಬನ್ನಿ. ಇದು ಚೆನ್ನಾಗಿದೆ ಅಲ್ವಾ? ಇದರಲ್ಲಿ ನೀನು ಸ್ಮೈಲ್ ಮಾಡ್ತಾ ಇದೆಯಾ? ಪೋಸ್ಟ್ ಚೆನ್ನಾಗಿದೆ ನೋಡು, ಇದನ್ನು ಚೆನ್ನಾಗಿದೆ. ನಂಗೆ ಗೊತ್ತು ಕಣೋ ನಿನ್ನ ಮನಸ್ಸಲ್ಲಿ ಏನು ನೋಡ್ತಾ ಇದೆ ಅಂತ. ಅಂದರೆ ನೀನು ನನ್ನ ನಡುವಿನಲ್ಲಿ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ನಿನ್ನ ಕಣ್ಣಲ್ಲಿ ಕೆಟ್ಟದ್ದು ಕಾಣಿಸ್ಲಿಲ್ಲ. ಡೌಟ್ ಅಂತೂ ನಾನು ನೋಡಲೇ ಇಲ್ಲ. ನೀ ಸಿಗೋದಕ್ಕೆ ಅದೃಷ್ಟ ಜೊತೆ ಪುಣ್ಯನೂ ಮಾಡಿದ್ದೆ ನಾನು. ಈ ಮದುವೆ ಇದೆ ಅಲ್ಲ ಸುನಿ, ಬರೀ ನಮ್ಮಿಬ್ರು ಕನಸಲ್ಲ, ನಮ್ಮ ಮನೆಯವ್ರ ಕನಸು, ಅವ್ರ ನಂಬಿಕೆ, ನಮ್ಮಿಬ್ರು ಭವಿಷ್ಯನೂ ಇದೆ ಇದರಲ್ಲಿ. ತುಂಬಾ ಹೋಪ್ಸ್ ಇದೆ ಕಣೋ, ತುಂಬಾ ನಿರೀಕ್ಷೆ ಇದೆ ಇದರಲ್ಲಿ. ಈ ಮದುವೆಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದಾರೆ ಗೊತ್ತಾ? ಇದರಲ್ಲಿ ಅವ್ರ ಖುಷಿನ ಹುಡುಕ್ತಾ ಇದ್ದಾರೆ. ಜೀವನ ಪೂರ್ತಿ ನನ್ನ ಜೊತೆನೇ ಇರಬೇಕು, ನನ್ನ ಬಿಟ್ಟೋಗ್ಬಾರ್ದು, ನನಗೆ ಈ ಜಗತ್ತಲ್ಲಿ ಬೇರೆ ಏನೂ ಬೇಡ, ನೀನೇ ನನ್ನ ಜಗತ್ತು, ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು. ನನ್ನ ನಂಬಿಕೆನ ಯಾವತ್ತೂ ಮುರಿಬೇಡ, ನನ್ನ ಕೈ ಮಾತ್ರ ಯಾವತ್ತೂ ಬಿಡಬೇಡ, ಅಷ್ಟೇ ಕೇಳ್ಕೊಳ್ಳೋದು ನಾನು ನಿನ್ನ ಹತ್ರ. ನೀನು ಆ ಥರ ಮಾಡಲ್ಲ ಅಂತ ಗೊತ್ತು, ಆದ್ರೂ ಹೇಳ್ದೆ. ಏನೋ ನೀನು ನಾನು ಒಬ್ಳೆ ಆವಾಗ್ಲಿಂದ ಮಾತಾಡ್ತಾ ಇದ್ದೀನಿ, ನೀನು ಮಾತ್ರ ಸೈಲೆಂಟ್ ಆಗಿದ್ಯಾ, ಮಾತು ಬರ್ದಿರೋ ಒಂಥರ. ಏನಾದರೂ ಮಾತಾಡು ಸುನಿ. ನಾನು ಯಾವತ್ತೂ ಬಿಟ್ಟೋಗಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಛೇ, ಇಷ್ಟು ನಂಬಿಕೆ ಇಟ್ಕೊಂಡಿರೋ ಇವ್ರಿಗೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ? ಇವ್ರೊಬ್ರಿಗೆ ಮಾತ್ರ ಅಲ್ಲ, ಹೋಲ್ಸೇಲಾಗಿ ಎಲ್ಲರ ನಂಬಿಕೆಗೂ ಮೋಸ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇದರಿಂದ ಹೇಗಪ್ಪ ಆಚೆ ಬರೋದು?